ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಮಹಾಕಾವ್ಯ ಮಹಾಭಾರತ ಬರೆದ ವ್ಯಾಸ ಯಾರಿಗೆ ಗೊತ್ತಿಲ್ಲ ರೀ. ಆದರೆ ಹುಟ್ಟು ಹೆಚ್ಚಿನವರಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ವೇದ ಶಾಸ್ತ್ರ ಗ್ರಂಥಗಳಿಗೆ ಆಕಾರ ಕೊಟ್ಟ ವ್ಯಾಸ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳಿದ್ದು ಆಮೇಲೆ ಭೂಮಿಗೆ ಬಂದವನಲ್ಲ. ಪರಾಶರರಿಗೆ ನದಿ ದಾಟಬೇಕಿತ್ತು. ದೋಣಿಯ ಪೈಲಟ್ ಸತ್ಯವತಿ. ಪರಾಶರರ ಕೂಡಿಸಿಕೊಂಡ ಸತ್ಯವತಿ ಹೊಳೆ ದಾಟಿಸುತ್ತಿರುವಾಗ ಮಂತ್ರಶಕ್ತಿಯಿಂದ ಅಲ್ಲೊಂದು ದಿಬ್ಬ ನಿರ್ಮಿಸಿ ಮಂಜು ಆವರಿಸುವಂತೆ ಮಾಡಿ ಪರಾಶರರು ಸತ್ಯವತಿ ಕೂಡಿದ ತಕ್ಷಣ ವ್ಯಾಸಜನನ. ನಂತರ ಸತ್ಯವತಿ ಶಂತನು ಕೈ ಹಿಡಿತಾಳೆ. ಕನ್ಯೆಯಾಗಿದ್ದಾಗಲೇ ಮಗು ಆಗುವುದಕ್ಕೆ ಒಂದು ಸಮ್ಮತಿ ಇತ್ತು ಎನ್ನುವುದಕ್ಕೆ ವ್ಯಾಸನಿಗೆ ಸಿಕ್ಕ ಮನ್ನಣೆ ಸಾಕ್ಷಿ. ಅಂದೇ ನಿಯೋಗ ಯಾಗ ಮಂತ್ರಶಕ್ತಿಯಿಂದ ಮಕ್ಕಳ ಪಡೆಯುವುದಕ್ಕೆ ಸಮ್ಮತಿ ಇತ್ತು. ಹಾಗಾದರೆ ಇಂದು ಭಾವನ ಪ್ರೆಗ್ನೆನ್ಸಿಗೆ ಅಪಸ್ವರ ಏಕೆ? ಪಾಂಡು ಧೃತರಾಷ್ಟ್ರ ಜನನ ಕೇಳಿದರೆ ಅಚ್ಚರಿ ಪಡ್ತೀರ. ಅಂಬಿಕೆ ಅಂಬಾಲಿಕೆ ಪತಿ ನಿಧನದ ನಂತರ ನಿಯೋಗ ಪದ್ಧತಿಯಲ್ಲಿ ಮಕ್ಕಳಿಗೆ ಜನ್ಮ ನೀಡಿದರೆ, ಕಾನೀನ ಪುತ್ರ ಕರ್ಣನಿಗೆ ಕುಂತಿ ಕನ್ಯೆಯಾಗದ್ದೆಲ್ಲ ಜನ್ಮ ನೀಡಿದರೆ, 100 ತುಂಡಾದ ಪಿಂಡಗಳ ತುಪ್ಪದ ಮಡಿಕೆಯಲ್ಲಿ ಇಟ್ಟು 101 ಮಕ್ಕಳ ಪಡೆದ ಗಾಂಧಾರಿ, ಪುತ್ರ ಕಾಮೇಷ್ಟಿ ಯಾಗದ ಫಲ ಮರಿಯಾದ ಪುರುಷೋತ್ತಮ ರಾಮನ ಜನನ, ಭೂಮಿಯಲ್ಲಿ ಸಿಕ್ಕ ಸೀತೆ ಜನಕ ಕುವರಿ, ದೊನ್ನೆಯಲ್ಲಿ ಹುಟ್ಟಿದ ದ್ರೋಣ, ಕಾನೀನ, ನಿಯೋಗ ಮಂತ್ರಶಕ್ತಿಯಲ್ಲಿ ಜನಿಸಿದ ಮಕ್ಕಳಿಗೆ ಒಂದು ಮನ್ನಣೆ ಇತ್ತು ಅಂದರೆ ಒಪ್ಪಿತ ಅಂತಲ್ವ? ಹಿಂದೆ ಕೇರಿ ತಕರಾರು. ಮಕ್ಕಳಿಲ್ಲದೆ ಹೆಣ್ಣು ಎಷ್ಟು ಕೆಟ್ಟದಾಗಿ ಸಮಾಜ ನೋಡಿಕೊಳ್ಳುತ್ತಿತ್ತು ಎನ್ನುವುದಕ್ಕೆ ಜಾನಪದ ಸಾಹಿತ್ಯ ಪ್ರಪಂಚದ ನಮ್ಮ ಮುಂದೆ ತೆರೆದಿಟ್ಟಿದೆ. ಮದುವೆಯಾಗಿ ವರ್ಷದಲ್ಲಿ ಮಗು ಹೇರದಿದ್ದರೆ ಆಕೆ ಬಂಜೆ. ಇನ್ನು ಹೆಣ್ಣು ಮಗು ಹೆತ್ತರೆ ಪತಿಗೆ ಮತ್ತೊಂದು ಮದುವೆ ಯೋಗ. ಮುಟ್ಟು ಮಡಿಚಿಟ್ಟು ಅಂತ ಮತ್ತಷ್ಟರೊಳ್ಳೆ ಅಂದಿಲ್ಲದ ಮಡಿ ಇಂದೇಕೆ? ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಮೃತ್ಯುದಾಗ ಬಂಜೆ ಎಂಬ ಶಬುದ ಹೊರಲಾರೆ. ಬಾಲಕರೆಲ್ಲದ ಬ್ಯಾಲಿಡ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂತೆ, ಬಾಳಲೆಯ ಹಾಸುಂಡು ಬೀಸಿ ಒಗೆದಾಂಗ. ಸಮಾಜ ಸ್ತ್ರೀಯರ ಮಕ್ಕಳ ಇರುವ ಯಂತ್ರಗಳ ಹಾಗೆ ನಡೆಸಿಕೊಂಡು ಬಂದಿರುವ ಚಿತ್ರಣ ಜಾನಪದ ಪದ್ಯ. ಹೆಣ್ಣು ಮದುವೆಯಾದ ವರ್ಷದಲ್ಲೇ ಮಕ್ಕಳಾಗದಿದ್ದರೆ ಬಂಜೆ ಎಂಬ ಪಟ್ಟ ಕಟ್ಟಿ 2ನೇ ಮದುವೆ ರೆಡಿ ಮಾಡ್ತಿದ್ದರು. ಹೆಣ್ಣು ಹಡಿದ್ರೆ ಗಂಡು ಸಂತಾನಕ್ಕಾಗಿ ಮತ್ತೊಂದು ಮದುವೆ ಯೋಗ. ಬಂಜೆ ಹೆಸರಲ್ಲಿ ವಿವಾಹಿತರ ಸಮಾಜ ನಡೆಸಿಕೊಂಡ ಚಿತ್ರ ಅನೇಕ ಜಾನಪದ ಕತೆ ಕಾವ್ಯ ಆಚರಣೆಯಲ್ಲಿದೆ. ಆವಿಷ್ಕಾರಗಳು ಮಕ್ಕಳಾಗದಿರುವುದಕ್ಕೆ ಪುರುಷ ಅಥವಾ ಮಹಿಳೆಯರಲ್ಲಿ ಯಾರು ಕಾರಣ ಎಂಬುದನ್ನು ತೆರೆದು ತೋರಿಸುತ್ತಿದೆ. ಕ್ರೋಮೋಜ ಬಗ್ಗೆ ಯೋಮೆ ಥಿಯರಿಯಂತೂ ಹೆಣ್ಣು ಮಗು ಹುಟ್ಟಿಗೆ ಪುರುಷನ ಪಾತ್ರವೇ ನಿಶ್ಚಳ. ಆದರೆ ಆರೋಪ ಮಹಿಳೆ ಹೊರಬೇಕು. ನಾವೀಗ ಅಂಧಕಾಲದಲ್ಲಿಲ್ಲ ರೀ. ಮಹಿಳೆ ಮಕ್ಕಳ ಹೆರಿಗೆ ತನ್ನ ನಿರ್ಧಾರ ಎನ್ನುವಷ್ಟು ಪ್ರಬುದ್ಧಳಾಗಿದ್ದಾಳೆ. ಪುರಾಣ ಕಾಲದಲ್ಲೂ ಪುರುಷ ಸಂಪರ್ಕ ಇಲ್ಲದೆ ಮಕ್ಕಳ ಪಡೆದ 100 ಕತೆ ಸಿಗುತ್ತೆ. ಆ ಕಾಲದಲ್ಲಿ ವರ ಮಂತ್ರಶಕ್ತಿ ಯಜ್ಞಯಾಗಗಳ ಮೂಲಕ ಮಕ್ಕಳ ಪಡೆದರೆ ಇದು ವೈಜ್ಞಾನಿಕ ಯುಗ, ಪ್ರಣಾಳಿಕಾ ಶಿಶು. ದೊನ್ನೆಯಿಂದ ದ್ರೋಣ, ಪುತ್ರ ಕಾಮೇಷ್ಟಿ ಯಾಗದ ಫಲ ಮರ್ಯಾದ ಪುರುಷೋತ್ತಮ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದರೆ, ಕುಂತಿ ಪಾಂಡವರಿಗೆ ನಿಯೋಗ ಪದ್ಧತಿಯಲ್ಲಿ ಜನ್ಮ ನೀಡಿದರೆ, ಅಂದಿನ ಕುಂತಿ ಇಂದಿನ ನಟಿ ಭಾವನಾ ತನಕ ತಾಯಂದಿರ ಕಷ್ಟ ವಿಸ್ತರಿಸುತ್ತೆ. ಅಂದು ಪುರಾಣ ಕಾಲ, ಇಂದು ವೈಜ್ಞಾನಿಕ ಕಾಲ. ವ್ಯತ್ಯಾಸ ಇಷ್ಟೇ. ನೀನಾ ಗುಪ್ತಾ ಮದುವೆ ಆಗದೆ ರಿಚರ್ಡ್ ಕೂಡಿ ಹೆಣ್ಣು ಮಗು ಪಡೆದರೆ, ನಿರ್ದೇಶಕಿ ಕವಿತಾ ಲಂಕೇಶ್ ಮದುವೆ ಆಗದೆ ಮಗು ಪಡೆದರೆ, ಭಾವನಾ ಮದುವೆಯಾಗಿಯೂ ಮಗು ಜನ್ಮಕ್ಕೆ ಕಾರಣ IVF. ಈಗ ಪ್ರಣಾಳಿಕಾ ಶಿಶು IVF ಮುಖಾಂತರ ತಾಯಿ ಆಗ್ತಿದ್ದಾರೆ. ದಶರಥ ಪುತ್ರರು ಪುತ್ರ ಕಾಮೇಷ್ಟಿ ಫಲ. ಭಾವನಾ ಮೊದಲು ಅಲ್ಲ ಕೊನೆಯೂ ಅಲ್ಲ. ಹಳೆ ಯುಗಗಳಿಂದ ಇಂದಿನ ಕಾಲದವರೆಗೆ ಮದುವೆ ಇಲ್ಲದೆ ಮಕ್ಕಳ ಜನನ IVF
ಅನುಮಾನಿತ ಜನ್ಮಗಳು, ತಪಸ್ಸಿನಿಂದ ಜನಿಸಿದ ಮಕ್ಕಳು, ಯೋಚಿತ ಗರ್ಭಧಾರಣೆ, ನಟಿ ಭಾವನಾ ಪ್ರೆಗ್ನೆನ್ಸಿ ಟ್ರೆಂಡ್ ಸೃಷ್ಟಿಸಿದ ಬೆನ್ನಿಗೆ ಬೇರೆ ಯಾರು ಹೀಗೆ ಮಕ್ಕಳ ಹೆತ್ತಿಲ್ವಾ? ಜಗತ್ತಿನ ಮೊದಲ IVF ಮಗು, ಭಾರತದ ಮೊದಲ ಪ್ರಣಾಳಿಕಾ ಶಿಶು. IVF ಅಂದ್ರೇನು? ನೀನಾ ಗುಪ್ತಾ, ಕವಿತಾ ಮದುವೆಯಾಗದೆ ಮಕ್ಕಳ ಪಡೆದ ಗಟ್ಟಿಗಿತ್ತೆಯ ಕಥೆ ಏನು? ನೋಡೋಣ ಬನ್ನಿ. ಇದು ಭಾವನಾ, ನೀನಾ ಗುಪ್ತಾ, ಕವಿತಾ ಮದುವೆ ಇಲ್ಲದೆ ಮಕ್ಕಳ ಕಥೆ. ಮಗುವಿಗಾಗಿ ಮದುವೆ ಬೇಡವಾ? ಪುರಾಣ, ಇತಿಹಾಸ, ವಿಜ್ಞಾನ ಹೇಳ್ತಿದೆ ಇನ್ನು ಕೆಲವು ತಿಂಗಳ ಹಿಂದೆ ಮದುವೆ, ಈಗ IVF ಮೂಲಕ ಗರ್ಭಧಾರಣೆ. IVF ಅಂದರೆ ಇನ್ ಮೆಟ್ರೋ ಫರ್ಟಿಲೈಜೇಷನ್. ಮಹಿಳೆ ಡಿಂಬ ಮತ್ತು ಪುರುಷನ ಸ್ಪರ್ಮ್ ಲ್ಯಾಬ್ನಲ್ಲಿ ಸಂಯೋಜಿಸಿ ಗರ್ಭಧಾರಣೆ ಮಾಡುವ ವಿಧಾನ. ಮೊದಲು IVF ಮಗು ಲೂಯಿಸ್ ಬ್ರೌನ್ 1978ರಲ್ಲಿ ಇಂಗ್ಲೆಂಡಿನಲ್ಲಿ ಜನನ. ಲೂಯಿಸ್ ಮದುವೆನೂ ಆಗಿದ್ದಾರೆ, ಮಕ್ಕಳು ಇದ್ದಾರೆ, ವೃತ್ತಿಯಲ್ಲಿ ಶಿಕ್ಷಕಿ. IVF ಮಕ್ಕಳು ಚೆಂದಾಗಿರ್ತಾರೆ ಅನ್ನೋದಕ್ಕೆ ಇಷ್ಟು ಸಾಕಲ್ವಾ? ನವಕಾಲದ ಉದಾಹರಣೆ ಅಂದರೆ ನೀನಾ ಗುಪ್ತಾ, ವೆಸ್ಟ್ ಇಂಡೀಸ್ ಕ್ರಿಕೆಟಿಗ ಲೂಯಿಸ್ ರಿಚರ್ಡ್ ಜೊತೆ ಮದುವೆಯಾಗದೆ ಗರ್ಭವತಿಯಾಗಿ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ. ಮಗಳು ಮಸಾಬಾ ಗುಪ್ತಾ ಇಂದು ಫ್ಯಾಷನ್ ಡಿಸೈನರ್. ಕವಿತಾ ಲಂಕೇಶ್ ಮದುವೆಯಾಗದೆ ತಾಯಿ ಆಗ್ತಾರೆ. ಸನ್ನಿ ಲಿಯೋನಾ ದತ್ತು ಮಗು ಪಡೆದಿದ್ದರು, ಮದುವೆ ಆದ ನಂತರ IVF ಮೂಲಕ ಮಗುವಿಗೆ ಜನ್ಮ ನೀಡಿದರೆ. ಶಾರುಖ್ ಖಾನ್ ಹೆಂಡತಿ ಜೊತೆಗೆ ಮಕ್ಕಳ ಪಡೆದಿದ್ದರು, ಬಾಡಿಗೆ ತಾಯಿ ಮೂಲಕ ಮಕ್ಕಳ ಪಡೆದಿದ್ದಾನೆ. ಪುರಾಣ ಕಾಲದಲ್ಲೂ ಹೀಗೆ ಇದ್ದೇ ಇತ್ತು. ಕುಂತಿ ಮದುವೆ ಆಗುವ ಮುನ್ನವೇ ಮಂತ್ರದಿಂದ ಸೂರ್ಯ ದೇವರ ಆಮಂತ್ರಿಸಿ ಕರ್ಣನಿಗೆ ಜನ್ಮ ನೀಡಿದರೆ. ಕೌರವ ರಾಜ್ಯ ಕೊಟ್ಟರು, ಕೊನೆಯವರೆಗೂ ಸ್ಫೂರ್ತಿಪುತ್ರನಾಗಿ ಉಳಿದು ಹೋದ ಕರ್ಣ. ಗಾಂಧಾರಿ 101 ಮಕ್ಕಳಿಗೆ ತಾಯಿ. ದಶರಥ ಪುತ್ರಕಾಮೇಷ್ಟಿಯಾಗದ ಫಲ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ತಂದೆಯಾದರೆ ಎಲ್ಲರೂ ಒಂದೇ ಸಮಯದಲ್ಲಿ ಜನನ. ಆದರೆ ತಾಯಂದಿರು ಮಾತ್ರ ಬೇರೆ ಬೇರೆ. ದ್ರೌಪದಿ ಅಗ್ನಿಕನ್ಯೆ ಅಂದರೆ ಯಜ್ಞದಲ್ಲಿ ಹುಟ್ಟಿದವಳು, ಆದರೆ ಪಂಚ ಪಾಂಡವನ ಪತ್ನಿಯಾಗುತ್ತಾಳೆ. ಅಶ್ವತ್ಥಾಮನ ಹುಟ್ಟು ದ್ರೋಣಾಚಾರ್ಯರ ತಪಸ್ಸಿನ ಫಲ. ಹನುಮಂತ ಅನುಜ್ಞಾತ ವಿಧಾನದಿಂದ ಜನಿಸಿದ ಶಕ್ತಿ ರೂಪ. ಅಂದಿನ ಕಾಲದಲ್ಲಿ ದಿವ್ಯತೆ ಎಂಬ ಮಾಂಟರದಿಂದ ಮರೆಯಾಗುತ್ತಿದ್ದ ಘಟನೆಗಳು ಈಗ ವಿಜ್ಞಾನದಿಂದ ಸಾಧ್ಯ ಆಗ್ತಾ ಇದೆ. ತಂತ್ರಜ್ಞಾನದ ಸಹಾಯದಿಂದ ಪೋಷಕ ಪೋಷಕಿ ಎನ್ನುವ ವಿಭಿನ್ನ ವ್ಯವಸ್ಥೆಗಳು. ಯಾರು ಹೇಳಿದರು ಮದುವೆಯಾಗದೆ ಮಗು ಸಾಧ್ಯವಿಲ್ಲ ಅಂತ? ಇವತ್ತಿನ ಟ್ರೆಂಡ್ ಅಲ್ಲ, ಈಗಲೂ ಇದೆ, ಹಿಂದೂ ಇತ್ತು. ನಟಿ ಭಾವನಾ, ನೀನಾ ಗುಪ್ತಾ, ಕುಂತಿ, ಗಾಂಧಾರಿ ಹೀಗೆ ಹೆಸರಿಸೋಣ ಎನ್ನುತ್ತೇ ಇರುತ್ತೆ. ಸದ್ಯ ಟ್ರೇಡಿಂಗ್ ನ್ಯೂಸ್, ನಟಿ ಭಾವನಾ ಗರ್ಭವತಿ. ಮದುವೆ ಆದ ಕೆಲ ತಿಂಗಳಲ್ಲಿ HIV ತಂತ್ರಜ್ಞಾನ ಮೂಲಕ ಮರುಗು ನಿರೀಕ್ಷಿಸುತ್ತಿದ್ದಾರೆ. ಇವತ್ತಿಗೆ 100 ಮಹಿಳೆಯರು IVF ತಂತ್ರಜ್ಞಾನದಿಂದ ಮಕ್ಕಳ ಪೋಷಕರಾಗಿ ಪರಿವರ್ತನೆ ಆಗ್ತಿದ್ದಾರೆ. ಈಗ ಸೌತ್ ಇಂಡಿಯಾದಲ್ಲೂ ಹಾಲಿವುಡ್ಡು, ಬಾಲಿವುಡ್ಡು, ಟಾಲಿವುಡ್ ಹಲವಾರು ಸೆಲೆಬ್ರಿಟಿಗಳು ಮದುವೆಯಾಗದೆ ಅಥವಾ ಗಂಡನ ಹೊರಗಿಟ್ಟು ಮಕ್ಕಳ ಪಡೆಯುತ್ತಿದ್ದಾರೆ. ಇದು ನವೀನ ಸ್ವಾತಂತ್ರ್ಯ. ದಶರಥನಿಗೆ ಮಕ್ಕಳಾಗಲಿಲ್ಲ, ಯಜ್ಞ ಮಾಡಿದ, ದೇವತೆಗಳು ಪಾಯಸ ಕೊಟ್ಟರು, ಅದರಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಜನಿಸಿದರೆ. ಅಶ್ವತ್ಥಾಮ, ಹನುಮಂತ, ಸೀತೆ ಅವರೆಲ್ಲ ತತ್ವ, ತಪಸ್ಸು, ದಿವ್ಯ ಯೋಗಗಳಿಂದ ಜನನ. ಅಂದರೆ ಮದುವೆ ಅಥವಾ ಕಾಮ ಪ್ರಕ್ರಿಯೆ ಇಲ್ಲದೆ ಈ ಎಲ್ಲ ಕಥೆಗಳು ಏನು ಹೇಳ್ತವೆ? ನಮ್ಮ ಶಾಸ್ತ್ರಗಳು, ಪುರಾಣಗಳು ಹಲವು ರೀತಿಯ ಗರ್ಭಧಾರಣೆ ಮಾದರಿ ಕಲ್ಪಿಸಿದ್ದವು. ಇವತ್ತು ವಿಜ್ಞಾನವು ಅದನ್ನೇ ತಾಂತ್ರಿಕವಾಗಿ ಸಾಧಿಸುತ್ತಿದೆ. IVF, ಸುರೋಗ್ರಸಿ, EGG, ಸ್ಪರ್ಮ್ ಡೊನೇಷನ್, ಅಡಾಪ್ಷನ್ ಎಲ್ಲವೂ ಪುರಾಣದ ತತ್ವಕ್ಕೆ, ನಿಲುವಿಗೆ ತಕ್ಕಷ್ಟು ಹೋಲಿಕೆ. ಸಮಾಜ ಬದಲಾಗುವ ಮನಸ್ಥಿತಿ ಈಗ ಸಮಾಜದ ಮಕ್ಕಳ ನಿರ್ಧಾರಗಳ ಕಡೆಗೆ ನಿಗಾ ಇಟ್ಟಿದೆ. ಮದುವೆ ಇಲ್ಲದೆ ಮಗು ಹೊಂದುವುದು ಅಸಾಧಾರಣವಲ್ಲ, ಇದು ಇಚ್ಛಾಶಕ್ತಿಯ ವಿಚಾರ. ಹೆಣ್ಣು ಮಕ್ಕಳಿಗೆ ತಾವು ತಾಯಿಯಾಗುವ ಹಕ್ಕಿದೆ ಎಂಬುದನ್ನು ಪುರಾಣ, ಇತಿಹಾಸ, ವಿಜ್ಞಾನ ಎಲ್ಲವೂ ಒಪ್ಪುತ್ತವೆ. ಅದಕ್ಕೂ ಒಂದು ಮಾತು, ಮಗು ಜನಿಸುವುದು ದೇವರ ಲೀಲೆ. ಆದರೆ ಈಗ ಅದು ನಮ್ಮ ನಿರ್ಧಾರದಿಂದ ಸಾಧ್ಯವಾಗ್ತಾ ಇದೆ. ಭಾವನಾ ಇದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾರೆ. ಕುಂತಿಯ ಪ್ರಭಾವ ಇಂದಿಗೂ ಜೀವಂತವಿದೆ. ಪಾಂಡವರ ತಾಯಿ ಕುಂತಿಯಿಂದ ಗಾಂಧಾರಿಯ 100 ಮಕ್ಕಳ ದಶರಥನ ಯಜ್ಞದಿಂದ ರಾಮನ ಜನನ. ಇವತ್ತಿನ ನೀನಾ ಗುಪ್ತಾ, ಕವಿತಾ ಲಂಕೇಶ್, ಭಾವನಾ ಎಲ್ಲರ ಕಥೆ ಇಲ್ಲಿದೆ. ಲೂಯಿಸ್ ಬ್ರೌನ್ ವಿಶ್ವದ ಮೊದಲ ಟೆಸ್ಟ್
ಟ್ಯೂಬ್ ಮಗು ಪುರಾಣ ಮತ್ತು ವಿಜ್ಞಾನ ಮಕ್ಕಳ ಜನಪದ ಪಾರಮಾರ್ಥಿಕ ಅನ್ವೇಷಣೆ. ಪ್ರಣಾಳಿಕಾ ಶಿಶು ಹಾಗೂ IVF ಕುರಿತು ಕಟ್ಟುನಿಟ್ಟಿನ ಕಾನೂನು ಇದೆ. ವಿವಾಹಿತ ದಂಪತಿ IVF ಸೇವೆ ಪಡೆಯಲು ಅರ್ಹರಾಗಿದ್ದರು. ಹೆಣ್ಣು 21ರಿಂದ 50 ವರ್ಷ, ಗಂಡಿಗೆ 21ರಿಂದ 55 ವರ್ಷದ ಲಿಮಿಟ್ ಇದೆ. IVF ಮಾಡೋದಕ್ಕೆ ಸರ್ಕಾರ ಅನುಮೋದಿತ ಕ್ಲಿನಿಕ್ ಆಗಿರಬೇಕು. ಎಂಬ್ರಾಯೋ ಫ್ರೀಸಿಂಗ್, ಸ್ಪರ್ಮ್, EGG ಡೊನೇಷನ್ ಅನುಮತಿ ಬೇಕು. ಸಿಂಗಲ್ ಅಥವಾ ಮದುವೆ ಆಗದೆ IVF ಮೂಲಕ ಮಗು ಪಡೆಯಲು ಅನರ್ಹರು. ಕಮರ್ಷಿಯಲ್ ಅಂದರೆ ಹಣ ಕೊಟ್ಟು ಮಗು ಪಡೆಯೋದಕ್ಕೆ ಅವಕಾಶ ಇಲ್ಲ. ಟ್ರೈಟ್ ಎಡಿಟಿಂಗ್ ಡಿಸೆಂಜರ್ ಬೇಬಿ ಸಂಪೂರ್ಣ ನಿಷೇಧ. PGG, PGT ಜೆನೆಟಿಕ್ ಡಿಸೈನ್ ಚೆಕ್ ಸೀಮಿತ್ ಅನುಮತಿ. ಭಾರತದ ಕಾನೂನು ಪ್ರಕಾರ ಮಕ್ಕಳಿಗಾಗಿ IVF ಅನುಮತಿ, ಆದರೆ ಮಗು ಹೇಗಿರಬೇಕು ಎಂದು DNA ರೂಪಿಸುವ ಪ್ರಯತ್ನ ಕಾನೂನು ಬಾಹಿರ. ಪಾಂಡವರ ಕಾಲದಲ್ಲಿ ದೇವರ ಆಯ್ಕೆ ಮಾಡಿದ ಕುಂತಿಗೆ ಇದು ಶ್ರದ್ಧೆ, ಆದರೆ ಇವತ್ತು ವಿಜ್ಞಾನ ಶೋಷಣೆ ಆಗಬಾರದು ಎಂದು ಸರ್ಕಾರದ ಎಚ್ಚರಿಕೆ. ಇನ್ನೇನು ಕ್ಲಿನಿಕ್ಗೆ ಹೊರಟ ಸ್ವಲ್ಪ ತಡೆಯಿರಿ. IVF ಕಬ್ಬಿಣದ ಕಡಲೆ. IVF ಮೂಲಕ ಮಗು ಪಡೆಯೋದು ಒಂದು ಯಜ್ಞ ಮಾಡಿದಂತೆ. ಕಠಿಣ ಪ್ರಕ್ರಿಯೆ, ವೈದ್ಯಕೀಯ ಪ್ರಕ್ರಿಯೆಗಳಿಗೆ ಒಳಪಟ್ಟು ಮಹಿಳೆ ದೇಹ ಸಿದ್ಧಪಡಿಸಿ ಬಳಿಕ ವೀರ್ಯಾಣುವಿನ ಜೊತೆ ಅಂಡಾಣು ಸಂಯೋಜನೆಯ ಚಿಕಿತ್ಸೆಯ ಮೊದಲ ಹಂತ ಶುರುವಾಗುತ್ತೆ. ಇದು 8ನೇ ಮಹಿಳೆಯರಿಗೆ ಮಾತ್ರ ಸಾಧ್ಯ. ಮೊದಲು ಒಂದಿಷ್ಟು ತಿಂಗಳ ಪ್ರಕ್ರಿಯೆ ಮುಗಿದ ಮೇಲೆ ಮಗು ಗರ್ಭದಲ್ಲಿ ನಿಲ್ಲುತ್ತದೆ ಎನ್ನುವುದಕ್ಕೂ ಆಗದು. ಭ್ರೂಣ ಮಹಿಳೆ ಗರ್ಭಾಶಯಕ್ಕೆ ವರ್ಗಾಯಿಸಿದಾಗ ಮಾನಸಿಕವಾಗಿ ಗಟ್ಟಿಯಾಗಬೇಕು. ಚಿಕಿತ್ಸೆ ಚೀಪ್ ರೇಟು ಅಲ್ಲ. IVF ಪ್ರಕ್ರಿಯೆ ಅಂಡಾಶಯ ಪ್ರಚೋದನೆ, ಭ್ರೂಣ ವರ್ಗಾವಣೆ 4-6 ವಾರ ತೆಗೆದುಕೊಳ್ಳುತ್ತೆ. IVF ಪ್ರಕ್ರಿಯೆಯಲ್ಲಿ ಅಣು ಉತ್ಪಾದಿಸಲು, ಅಂಡಾಶಯ ಉತ್ತೇಜಿಸಲು ಔಷಧೋಪಚಾರ ನಡೆಯುತ್ತೆ. ಅಣು ಪಕ್ವವಾದ ನಂತರ ಅಂಡಾಶಯದಿಂದ ಹೊರತೆಗೆಯಲಾಗುತ್ತೆ. ಈ ಪ್ರಕ್ರಿಯೆ ಪ್ರಯೋಗಾಲಯದಲ್ಲಿ ನಡೆಯುತ್ತೆ. ಅಣು ಭ್ರೂಣಗಳಾಗಿ ಬೆಳೆಯಲು ಅವಕಾಶ ನೀಡಲಾಗುತ್ತೆ. ಉತ್ತಮ ಗುಣಮಟ್ಟದ ಭ್ರೂಣ ಮಹಿಳೆಯ ಅಂಡಾಶಯಕ್ಕೆ ವರ್ಗಾಯಿಸಲಾಗುತ್ತೆ. ಸುಮಾರು 10ರಿಂದ 14 ದಿನಗಳ ನಂತರ ಗರ್ಭಧಾರಣೆ ಪರೀಕ್ಷೆ. IVF ಪ್ರಕ್ರಿಯೆ ಇರುವ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಪಡೆಯುವ ಮಹಿಳೆಗೆ ಕೌನ್ಸೆಲಿಂಗ್ ನೀಡಲಾಗುತ್ತೆ. ಮಾನಸಿಕ ಬದ್ಧತೆಯ ಬಳಿಕ ದೇಹದ ಮೇಲೆ ಪ್ರಯೋಗ ನಡೆಯುತ್ತೆ. ಮದುವೆ ಇಲ್ಲದೆಯೇ ಮಗು ಸಮ್ಮತವೇ? ಪುರಾಣದಿಂದ ಲ್ಯಾಬ್ ತನಕ ಜನರ ಮನಸ್ಸು ಬದಲಾಗುತ್ತಿದೆ. ಮದುವೆ ಇಲ್ಲದೆ ಗರ್ಭ ಧರಿಸುವ ಹಕ್ಕು ಹೇಗೆ ಗುರುತಿಸಲಾಗುತ್ತದೆ ಎಂಬುದು ಚರ್ಚೆಯ ವಿಷಯ. ಪುತ್ರಕ್ಕಾಗಿ ಯಜ್ಞ ಮಾಡಿದ ದಶರಥನಿಗೂ ಮದುವೆ ಆಗಿ ಮಗು ಪಡೆದ ಭಾವನಾ ಗುರಿ ಒಂದೇ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.